ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಈ ಜಿಲ್ಲಾ ಕ್ರೀಡಾಂಗಣದ ಸಮೀಪದಲ್ಲೇ ನಿರ್ಮಾಣ ಆಗಿರುವಂತ ಇಂದಿರಾ ಕ್ಯಾಂಟೀನ್ ಕಟ್ಟಡಕ್ಕೆ ಉದ್ಘಾಟನೆಯ ಭಾಗ್ಯವೇ ಸಿಕ್ಕಿಲ್ಲ. ಇಲ್ಲಿ ಸಂಜೆ ಆದ್ರೆ ಸಾಕು ಕುಡುಕರ ಅಡ್ಡ ಆಗ್ತಿದೆ. ಮತ್ತೊಂದು ಕಡೆಯಲ್ಲಿ ಸುತ್ತಲೂ ಕಾಂಪೌಂಡ್ ಅನ್ನೇ ಕಟ್ಟಿಲ್ಲ. ಅಷ್ಟೇ ಅಲ್ಲ, ಅಲ್ಲಿರುವಂತ ಗ್ಲಾಸ್ಗಳನ್ನ ಕಿಡಿಗೇಡಿಗಳು ಪೀಸ್ ಮಾಡ್ತಿದ್ದಾರೆ. ಲೈಟ್ ವ್ಯವಸ್ಥೆ ಇಲ್ಲ. ಇಷ್ಟಕ್ಕೆಲ್ಲ ನಗರಸಭೆಯ ಅಧಿಕಾರಿಗಳೇ ಕಾರಣ ಅಂತ ಆ ಭಾಗದ ಗ್ರಾಮಸ್ಥರು ಅಸಮಾಧಾನವನ್ನ ಹೊರಗಾಕ್ತಿದ್ದಾರೆ, ಆಕ್ರೋಶ ಭರಿತರಾಗ್ಬಿಟ್ಟಿದ್ದಾರೆ. ಸರಿ, ವಿಜಯನಗರ ಜಿಲ್ಲೆ ಅಥವಾ ಬಳ್ಳಾರಿ ಅಕ್ಕಪಕ್ಕ ನೋಡಿದಾಗ ಅನೇಕ ರೀತಿ ಕಾಮಗಾರಿಯಾಗಿರುತ್ತೆ, ಉದ್ಘಾಟನೆ ಇಲ್ಲ. ಏನೋ ಮಿಸ್ ಹೊಡಿತಿದೆ. ಅನುದಾನ ಆಗುತ್ತೆ, ಅರ್ಧಂಬರ್ಧ ದುಡ್ಡು ಉಳಿಯುತ್ತೆ. ಶಾಲೆ ಇಲ್ಲ ಅಂದ್ರೂ ಕಾಂಪೌಂಡ್ ಕಟ್ತಾರೆ. ಇಲ್ಲಿ ಕ್ಯಾಂಟೀನ್ ಇದೆ, ಅದ್ರ ಒಳಗೆ ತಿಂಡಿನೂ ಇಲ್ಲ, ಏನೂ ಇಲ್ಲ. ಒಂದು ಅವ್ಯವಸ್ಥೆ ಆಗರ ಕೂತ್ಕೊಂಡು ವಿಜಯನಗರ ಜಿಲ್ಲೆಯ ಒಂದು 5-8 ಸ್ಟೋರಿಗಳನ್ನ ನಾವು ಮಾಡಿದ್ವಿ. ಕೆಲವು ದುರಸ್ತಿ ಮಾಡುವಂತ ಕೆಲಸಕ್ಕೂ ಕೈ ಹಾಕಿದ್ರು. ಶುದ್ಧ ಕುಡಿಯೋ ನೀರಿನ ಘಟಕ, ಸರ್ಕಾರಿ ಆಸ್ಪತ್ರೆ, ಶೌಚಾಲಯಗಳು, ಶಾಲೆ, ಈ ಸಂಬಂಧಪಟ್ಟಂಗೆ ಒಂದಷ್ಟು ಸ್ಟೋರಿಗಳು ನಮ್ಮಲ್ಲಿ ಹೋಯ್ತು. ಏನೋ ಒಂದಷ್ಟು ಬೆಳವಣಿಗೆ ಅಂತೂ ಆಯ್ತು. ಇದು ನೋಡಿದ್ರೆ ಈ ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆ ಬಡವ ಹಸಿದು ಕೂತ್ಕೊಳ್ಬಾರ್ದು ಅನ್ನೋದಕ್ಕೋಸ್ಕರ ಅನ್ನಭಾಗ್ಯ ಹೆಂಗೆ ಕೊಟ್ಟರು, ಅದೇ ನಿಟ್ಟಲ್ಲಿ ಒಂದು ಆಹಾರ ಭಾಗ್ಯ ಅಂತಾನೆ ಹೇಳ್ಬೋದು. ಇಂದಿರಾ ಕ್ಯಾಂಟೀನ್ ವಿಚಾರದಲ್ಲಿ 5 ರೂಪಾಯಿಗೆ ತಿಂಡಿ, 10 ರೂಪಾಯಿಗೆ ಊಟ, ಹೌದು, 3 ಹೊತ್ತು ಕೊಡೋದಕ್ಕೆ ವ್ಯವಸ್ಥೆ ಮಾಡೋದಂಥದ್ದು. ಅದು ಎಷ್ಟು ಜನಕ್ಕೆ ಬೇರೆ ನಿಟ್ಟಲ್ಲಿ ಅದು ಮಾತಿಗೆ ಆಹಾರ ಆಗಿರ್ಬೋದು, ಆದರೆ ಬಡವನಿಗೆ ಒಂದಷ್ಟು ಜನಕ್ಕೆ ಆಧಾರ ಅಂತೂ ಆಗಿದೆ. ಅಂತ ಯೋಜನೆಯನ್ನ, ಸಫಲತೆ ಕಂಡಂತ ಯೋಜನೆಯನ್ನ, ಬೇರೆ ಬೇರೆ ದುರ್ಬಳಕೆ ಆಗಿರಬಹುದು, ತಿಂಡಿ ವಿಚಾರದಲ್ಲಿ ಬೇರೆ ನಿಟ್ಟಲ್ಲಿ ಆಗಿರಬಹುದು, ಕಳಪೆ ಆಹಾರ ಕೊಟ್ಟಿರಬಹುದು, ಅದಕ್ಕೆಲ್ಲ ಸರಿಪಡಿಸ್ಕೋಬೇಕು. ಆದ್ರೆ ಈ ಯೋಜನೆ ಕೈ ಬಿಡುವಂಥದ್ದು ಆಗಬಾರ್ದು ಅನ್ನುವಂಥದ್ದು ಎಲ್ಲರ ಆಸೆ ಕೂಡ. ಅಂತ ಯೋಜನೆಗೋಸ್ಕರ ಕಟ್ಟಡವನ್ನ ಕಟ್ಟಿ ಅದು ಯೋಜನೆ ಕೈಗೂಡ್ತು ಅನ್ನುವಂಥ ಸಂದರ್ಭಕ್ಕೆ ಇಟ್ಕೊಂಡು ಸಾಕ್ಷಿಯಾಗಬೇಕಾದ ನೀವುಗಳು ಸ್ಥಳೀಯರ ಸೇರಿಸಿ ಅದನ್ನ ಯಾರೋ ಕಿಡಿಗೇಡಿಗಳಿಗೆ ವಾಸ ಮಾಡೋದಕ್ಕೂ ಒಂದು ತಾಣ ಮಾಡ್ಕೊಂಡು ಕೂತಿದ್ದೀರಿ ಅಂತಂದ್ರೆ ಇದಕ್ಕಿಂತ ದುರಂತ ಮತ್ತೊಂದಿಲ್ಲ ಅಂತ. ನಿಮ್ಮ ಹಳ್ಳಿಗೆ ಬೇಕಾಗಿರುವಂತ ಒಂದು ಒಳ್ಳೆ ಯೋಜನೆಗಳಲ್ಲಿ ಇದು ಒಂದು. ಬಡವರು ಅನ್ನ ತಿಂತಾರೆ ಸ್ವಾಮಿ, ನೀವು ಅದಕ್ಕೆ ದಾರಿ ಮಾಡಿಕೊಡ್ಬೇಕಾಗಿತ್ತು. ಪೌರಾಡಳಿತ ನಿರ್ದೇಶನಾಲಯ ಅದು ಏನು ಕಣ್ಮುಚ್ಕೊಂಡು ಕೂತಿದ್ಯೋ ಗೊತ್ತಿಲ್ಲ, ರಾಜ್ಯ ಸರ್ಕಾರ ಅದು ಏನು ಮಾಡ್ತಾ ಇದೆಯೋ ಗೊತ್ತಿಲ್ಲ. ಇದಕ್ಕೆಲ್ಲ ಹಿಂಗೆ ತಾಳೆ ಹಾಕ್ತಾರೆ ಇವರು. 188 ಏನು ಇಂದಿರಾ ಕ್ಯಾಂಟೀನ್ ಹೆಚ್ಚಿಸ್ಕೋಬೇಕು ಅಂತ ಬಿಟ್ಟು 25ರಲ್ಲೇ ಏನೋ 23ರಲ್ಲೇನೋ ಮತ್ತೆ ಇದು ಮಾಡ್ಕೊಂಡಿದ್ರು. ಈಗ ಒಂದು 500-600ವರೆಗೂ ಮಾಡಬೇಕು ಅನ್ನುವಂಥ ಯೋಜನೆಗಳನ್ನ ಇಟ್ಕೊಂಡು ಮಾಡಿರುವಂಥವನ್ನೆಲ್ಲ ಈ ರೀತಿ ಅವ್ಯವಸ್ಥೆ ಆಗರ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಅದು ಆಗೋದಾದ್ರೂ ಎಲ್ಲಿಂದ? ಮತ್ತೊಂದಷ್ಟು ಜನಕ್ಕೆ ನೀವು ಅನ್ನ ಹಾಕಬೇಕು ಅನ್ನುವಂಥ ಯೋಜನೆ ಮಾಡಿಕೊಂಡು ಕಟ್ಟಡ ಮಾಡ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಎಲ್ಲಿಗೆ ಬಂತಿದ್ದು? ಆಹಾರ ಮಾಡುವಂಥದ್ದು ಇಲ್ಲಿ ಯಾವುದೋ ಅನಾಚಾರ ಮಾಡ್ಕೊಂಡು ಕೂತ್ಕೊಂಡಿದ್ದೀರಿ. ಹೌದು, ಆಹಾರ ಸರಬರಾಜು ಆಗ್ಬೇಕಲ್ಲಿ. ಇವರು ಅನಾಚಾರ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಗ್ಲಾಸ್ ಎಲ್ಲ ಹೊಡಿತಾರಂತೆ ಕಿಡಿಗೇಡಿಗಳು. ಆ ಜಿಲ್ಲೆಗೆ ಅದು ಏನು ಇದಾಗಿದೆಯೋ ಗೊತ್ತಿಲ್ಲ. ಒಟ್ಟು ಏನೋ ಒಂದು ಮಾಡಬೇಕು ಅನ್ನುವಂಥ ನಿಟ್ಟಲ್ಲೇ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಅನಾಚಾರಗಳ ಆಗರ ಕೂತ್ಕೊಂಡಿದೆ. ಸೊ ಆ ಜಿಲ್ಲೆಯ ಸಂಬಂಧಪಟ್ಟಂಗೆ ಸ್ಥಳೀಯರು ಕೂಡ ಕಟ್ಟಡ ಆದ ತಕ್ಷಣಕ್ಕೆ ಎಚ್ಚೆತ್ಕೋಬೇಕಾಗಿತ್ತು. ಅಲ್ಲಿಯ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಹೋಗಿ ಹೇಳಬೇಕು ಇವರು. ಅಲ್ಲಿಯ ಜಿಲ್ಲಾಡಳಿತ ಗಮನಕ್ಕೆ ತರಬೇಕು. ಸ್ವಾಮಿ, ನಮಗೋಸ್ಕರ ಮಾಡಿರುವಂಥ ಕಟ್ಟಡ, ಬಡವರ ಹೊಟ್ಟೆ ತುಂಬಿಸುವಂಥ ಕಟ್ಟಡ, ಅದು ಖಾಲಿ ಬಿದ್ದಿದ್ದಕ್ಕೋಸ್ಕರ ಇಲ್ಲಿ ಕಿಡಿಗೇಡಿಗಳು ಬಂದು ವಾಸ ಮಾಡ್ಕೊಂಡಿದ್ದಾರೆ, ಅಲ್ಲಿ ಅನಾಚಾರಗಳು ನಡೀತಾ ಇದಾವೆ, ಇದನ್ನ ತಪ್ಪಿಸಿ ಅಂತ ಬಿಟ್ಟು ಸ್ಥಳೀಯರು ಒಂದು ಮನವಿ ಕೊಡಬಹುದು. ಈಗ ಎಚ್ಚೆತ್ಕೊಂಡು ಕರ್ನಾಟಕ ನ್ಯೂಸ್ ಬೀಟ್ ಜೊತೆ ಅಲ್ಲಿನ ಗ್ರಾಮಸ್ಥರು ಮಾತನಾಡಿದ್ದಾರೆ. ನಮ್ಮ ಸಮಸ್ಯೆ ಹಿಂಗಾಗ್ತಿದೆ ಅಂತ ಏನೇನು ಹೇಳಿದ್ದಾರೆ ನೋಡ್ಬರೋಣ. ಶಾಲೆಗಳಿವೆ, ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳು ಬೇರೆ ಬೇರೆ ಊರಿಂದ ಬರ್ತಾರೆ. ಅವ್ರಿಗೆ ಎಲ್ರಿಗೂ ಸಹ ಅನುಕೂಲ ಆಗುತ್ತೆ. ಈ ಒಂದು ಇಂದಿರಾ ಕ್ಯಾಂಟೀನ್ ಪ್ರಾರಂಭವಾದ್ರೆ ಬಡ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಆದ್ದರಿಂದ ಏನು ಇವತ್ತು ನಮ್ಮ ನಗರಸಭೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಈ ಒಂದು ಇಂದಿರಾ ಕ್ಯಾಂಟೀನ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಇದಕ್ಕೆ ಸೂಕ್ತವಾದ ಭದ್ರತೆಯನ್ನು ಒದಗಿಸಿ ಇದನ್ನು ಪ್ರಾರಂಭ ಆಗ್ಬೇಕು. ಮತ್ತು ಇದು ಏನು ಇಲ್ಲೆಲ್ಲ ತಾವು ನೋಡ್ಬೋದು, ಗ್ಲಾಸ್ಗಳೆಲ್ಲ ಕಿಡಿಗೇಡಿಗಳು ಹೊಡೆದಿದ್ದಾರೆ. ಇದರಿಂದ ಸಾಕಷ್ಟು ಸಾರ್ವಜನಿಕ ಆಸ್ತಿ ನಷ್ಟ ಉಂಟಾಗ್ತದೆ. ಇದನ್ನ ಸರಿಪಡಿಸಿ ಇಲ್ಲಿ ಒಂದು ಲೈಟಿಂಗ್ ವ್ಯವಸ್ಥೆ ಮಾಡಿ CC ಕ್ಯಾಮೆರಾವನ್ನು ಅಳವಡಿಸಿ ಇದನ್ನು ಸುರಕ್ಷಿತವಾಗಿ ನಿರ್ವಹಣೆ ಮಾಡ್ಬೇಕಂತ ಹೇಳಿ ಹೇಳ್ತೇನೆ. ವಿಜಯನಗರ ಜಿಲ್ಲಾ ಕ್ರೀಡಾಂಗಣದ ಪಕ್ಕದಲ್ಲಿ ಇರ್ತಕ್ಕಂತ ಒಂದು ಜಾಗದಲ್ಲಿ ಇಂದಿರಾ ಕ್ಯಾಂಟೀನ್ ನಿರ್ಮಾಣ ಆಗಿದೆ. ಸೊ ಆ ಕಾಮಗಾರಿ 3-4 ತಿಂಗಳಿಂದ ಮುಗಿದ್ರು ಸಹಿತ ಅದಕ್ಕೆ ಅಲ್ಲಿರ್ತಕ್ಕಂತ ಏನೋ ಒಂದು ವ್ಯವಸ್ಥೆ ಆಗಿರ್ಲಿ ಇಲ್ಲ. ಅದು ಹಂಗೆ ಬಿದ್ದಿರೋದ್ರಿಂದ ಏನು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳೇನಿದ್ದಾರೆ ನಗರಸಭೆಯಲ್ಲಿ ಅವ್ರು ಬಂದು ಪರಿಶೀಲನೆ ಮಾಡ್ಬೇಕು. ಫಸ್ಟ್ ಪರಿಶೀಲನೆ ಮಾಡಿ ಅದಕ್ಕೇನಿದೆ ಅದನ್ನ ಪ್ರಾರಂಭ ಮಾಡ್ತಕ್ಕಂತ ಒಂದು ಕಾರ್ಯವನ್ನು ಈಗಲೇ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ಸುಮಾರು ನೈಟ್ ಟೈಮ್ ಅಲ್ಲಿ ಕಿಡಿಗೇಡಿಗಳು ಬಂದು ಆ ಗ್ಲಾಸ್ ಎಲ್ಲ ಹೊಡೆದಿದ್ದಾರೆ. ಸೊ ಅದು ಸಾರ್ವಜನಿಕ ಆಸ್ತಿಯನ್ನು ಸಾರ್ವಜನಿಕರೇ ಹಾಳು ಮಾಡಿದ್ರೆ ಇದು ಯಾವ ರೀತಿ ನ್ಯಾಯ ಅಂತೇಳಿ ನಾವು ಕೇಳ್ಬೇಕಾಗುತ್ತೆ.
ಸೊ ಆ ರೀತಿ ಆ ಒಂದು ಪರಿಣಾಮವಾಗಿ ಅದು ಇವತ್ತು ನಾವೆಲ್ಲ ಏನ್ ಅನುಭವಿಸ್ತಾ ಇದ್ದೀವಿ. ಸೊ ಒಂದು ಹಸಿವು ಮುಕ್ತ ಕರ್ನಾಟಕ ಅಂತ ಹೇಳಿ ದೊಡ್ಡದಾಗಿ ನಮ್ಮ ಶಾಸಕರು ನಮ್ಮ ಇವರೆಲ್ಲ ಮಾತಾಡ್ತಾರೆ. ಆದ್ರೂ ಸಹಿತ ಇವತ್ತು ಕಟ್ಟಡ ನಿರ್ಮಾಣ ಆದ್ರೂ ಕೂಡ ಇವತ್ತು ಅಲ್ಲಿ ಕೆಲಸ ಪ್ರಾರಂಭ ಆಗ್ತಾ ಇಲ್ಲ ಅಂತಂದ್ರೆ ಇದು ದುರಂತ. ಇದು ಗಮನಿಸ್ತಾ ಇದ್ವಿ, ಅವರು ಅಸಮಾಧಾನ ಹೊರಗಾಗ್ತಾ ಇದ್ರು. ಜೊತೆಲಿ ಸ್ವತಃ ನಮ್ಮ ವಿಜಯನಗರದ ಪ್ರತಿನಿಧಿ ರಾಜು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ರಾಜು ನಮಸ್ತೆ. ಸರ್ ನಮಸ್ತೆ ಸರ್. ಯಾವಾಗ ಇದು ಕಟ್ಟಡ ಶುರು ಮಾಡಿದ್ದು, ಯಾವಾಗ ಪೂರ್ಣಗೊಳಿಸಿದ್ರು, ಈಗ ಎಲ್ಲಿಂದ ಖಾಲಿಯಾಗಿ ಬಿದ್ದಿದೆ ಅದು ಅಂತ? ಸರ್ ಈ ಕಟ್ಟಡ ಈಗಾಗಲೇ ಕಾಮಗಾರಿ ಮುಗಿದು ಸುಮಾರು 4 ರಿಂದ 5 ತಿಂಗಳಾಗಿದೆ. ಇದ್ರ ಜೊತೆಗೆ ಈಗಾಗಲೇ ಏನು ಇಂದಿರಾ ಕ್ಯಾಂಟೀನ್ಗೆ ಬೇಕಾದಂತಹ ಸಲಕರಣೆಗಳಾಗಿರ್ಬೋದು, ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ವಸ್ತುಗಳನ್ನ ಈಗಾಗಲೇ ಇಂದಿರಾ ಕ್ಯಾಂಟೀನ್ ಒಳಗಡೆ ಇಟ್ಟಿರುವಂತದ್ದು. ಏನ್ ಈ ಇಂದಿರಾ ಕ್ಯಾಂಟೀನ್ ಏನು ಹೊಸಪೇಟೆಯ ಹೃದಯ ಭಾಗದಲ್ಲಿರ್ತಕ್ಕಂಥ ಒಂದು ಜಿಲ್ಲಾ ಕ್ರೀಡಾಂಗಣದ ಬಳಿ ಇರ್ತಕ್ಕಂಥ ಒಂದು ಇಂದಿರಾ ಕ್ಯಾಂಟೀನ್ ಇದು. ಈ ಇಂದಿರಾ ಕ್ಯಾಂಟೀನ್ ಪಕ್ಕದಲ್ಲಿ ಒಂದು 4-5 ಶಾಲಾ ಕಾಲೇಜುಗಳಿವೆ. ಜೊತೆಗೆ ಪಕ್ಕ ಎದುರುಗಡೆನೆ ಒಂದು DDPI ಆಫೀಸ್ ಇದೆ. ಇನ್ನು ಈ ಇಂದಿರಾ ಕ್ಯಾಂಟೀನ್ ಒಂದ್ ವೇಳೆ ಓಪನ್ ಆದ್ರೆ ಇಲ್ಲಿರ್ತಕ್ಕಂಥ ಸ್ಕೂಲ್ ಮಕ್ಕಳಿಗಾಗಿರ್ಬೋದು, ಇನ್ನು ಇನ್ನಿತರ ಸರ್ಕಾರಿ ಕಚೇರಿಯ ಸಿಬ್ಬಂದಿಗಳಿಗಾಗಿರ್ಬೋದು ಒಂದ್ ವೇಳೆ ಉಪಯೋಗ ಆಗುತ್ತೆ. ಆದ್ರೆ ಈಗ 4-5 ತಿಂಗಳಿಂದ ಈ ಇಂದಿರಾ ಕ್ಯಾಂಟೀನ್ ಅನ್ನ ನಿರ್ವಹಣೆ ಮಾಡಬೇಕಾಗಿರ್ತಕ್ಕಂಥ ನಗರಸಭೆ ಅಧಿಕಾರಿಗಳು ಬೇಜವಾಬ್ದಾರಿಯನ್ನ ಮೆರೆದಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಏನು ಈ ಇಂದಿರಾ ಕ್ಯಾಂಟೀನ್ ಕಟ್ಟಿದ ಮೇಲೆ ಸುತ್ತಲೂ ಒಂದು ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡಬೇಕಾಗಿತ್ತು. ಜೊತೆಗೆ ಒಂದು CC ಕ್ಯಾಮೆರಾವನ್ನ ಕೂಡ ಅಳವಡಿಸಬೇಕಾಗಿತ್ತು. ಅದಲ್ಲದೆ ರಾತ್ರಿ ವೇಳೆ ಈ ಇಂದಿರಾ ಕ್ಯಾಂಟೀನು ಯಾವುದೇ ತರ ಒಂದು ಕಿಡಿಗೇಡಿಗಳಿಗೆ ಗುರಿಯಾಗದಂತೆ ಒಂದು ವಿದ್ಯುತ್ ವ್ಯವಸ್ಥೆಯನ್ನ ಮಾಡಬೇಕಾಗಿತ್ತು. ಆದ್ರೆ ಈ ನಗರಸಭೆ ಅಧಿಕಾರಿಗಳು ಈ ತರದ ಯಾವುದೇ ಒಂದು ವ್ಯವಸ್ಥೆಯನ್ನ ಮಾಡದೆ ಏನು ಕಿಡಿಗೇಡಿಗಳು ಇಂದಿರಾ ಕ್ಯಾಂಟೀನ್ ಗ್ಲಾಸ್ಗಳಿಗೆ ಕಲ್ಲನ್ನು ಹೊಡೆದು ಒಂದು ಅಟ್ಟಹಾಸವನ್ನು ಮೆರೆದಿರುವಂತದ್ದು. ಜೊತೆಗೆ ಈಗ ಅಲ್ಲಿನ ಸ್ಥಳೀಯರು ಕೂಡಲೇ ಈ ಇಂದಿರಾ ಕ್ಯಾಂಟೀನ್ ಅನ್ನ ಉದ್ಘಾಟನೆ ಮಾಡಬೇಕು. ಜೊತೆಗೆ ಆದಷ್ಟು ಬೇಗ ನಗರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು ಅಂತಂದೇಳಿ ಸದ್ಯಕ್ಕೆ ಆಕ್ರೋಶ ಹೊರಹಾಕ್ತಿರುವಂತದ್ದು. ಏನ್ ಹೇಳ್ತಾರೆ ಅಧಿಕಾರಿಗಳು, ಯಾಕೆ ಇದನ್ನು ಶುರು ಮಾಡ್ಲಿಲ್ಲ ಅಂತ ಏನಾದ್ರು ಕಾರಣ ಕೇಳಿದ್ರಿ? ನಾವು ಆಕ್ಚುಲಿ ಈ ನಗರಸಭೆ ಆಯುಕ್ತರನ್ನ ಈ ವಿಚಾರವಾಗಿ ಭೇಟಿಯಾದಾಗ ಈ ವಿಚಾರ ನಮ್ ಗಮನಕ್ಕೆ ಬಂದಿದೆ. ಆದಷ್ಟು ಬೇಗ ನಾವು ಈ ಕೆಲಸವನ್ನ ಮಾಡ್ತೀವಿ ಅಂತಂದೇಳಿ ನಗರಸಭೆ ಆಯುಕ್ತರಾಗಿರ್ತಕ್ಕಂಥ ಶಿವಕುಮಾರ್ ಅವರು ಸದ್ಯಕ್ಕೆ ಒಂದು ಮಾಹಿತಿಯನ್ನ ನೀಡಿರುವಂತದ್ದು. ಸದ್ಯದಲ್ಲೇ ಈ ಕೆಲಸ ಆಗುತ್ತೆ ಅಂತಂದೇಳಿ ಒಂದು ಭರವಸೆಯನ್ನು ಕೂಡ ಸಹ ಕೊಟ್ಟಿರುವಂತದ್ದು. ಸರ್ ಅಭಿನಂದನೆಗಳು ನಿಮ್ಮ ವರದಿಗೆ. ಹೌದು, ಅಂದ್ರೆ ಕರ್ನಾಟಕ ನ್ಯೂಸ್ ಬೀಟ್ ಆ ವಿಜಯನಗರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದೆ. ಹಾಗಾಗಿ ಸ್ಥಳೀಯರಲ್ಲಿ ಹುಡ್ಕೊಂಡು ಬರ್ತಾ ಇದ್ದಾರೆ, ಸುದ್ದಿಗಳನ್ನ ತರ್ತಾ ಇದ್ದಾರೆ. ನಾವು ಕೂಡ ಅಲ್ಲಿಗೆ ಸ್ಪಂದಿಸ್ತಾ ಇದ್ದೀವಿ. ಇವತ್ತು ಈ ಹಸಿವು ಮುಕ್ತ ಕರ್ನಾಟಕದಡಿ ಇಂದಿರಾ ಕ್ಯಾಂಟೀನ್ ಏನು ತರಬೇಕು ಅಂತ ಹೊರಟಿದ್ರು, ಅದನ್ನ ನೀವು 4-5 ತಿಂಗಳಿಂದ ಹಾಗೆ ಅದು ಉದ್ಘಾಟನೆಗೊಳ್ಳೋದಕ್ಕೆ ಎಲ್ಲ ರೀತಿಯ ತಯಾರಿ ಇದ್ರೂ ಕೂಡ, ಎಲ್ಲ ಸಲಕರಣೆಗಳು ಸೌಕರ್ಯ ಎಲ್ಲ ಇದ್ರೂ ಕೂಡ ನೀವು ಅದನ್ನು ಮುಚ್ಕೊಂಡು ಕೂತ್ಕೊಂಡಿದ್ರಿ. ಇಲ್ಲಿ ಯಾವತ್ತು ಯಾರೋ ಬಂದುಬಿಟ್ಟು ಗ್ಲಾಸ್ ಎಲ್ಲ ಹೊಡೆದ್ಬಿಟ್ಟು ಹೋಗಿದಾರೆ ಅಂತ ಅವ್ಯವಸ್ಥೆ ತಾಣ ಮಾಡ್ಕೊಂಡು ಕೂತ್ಕೊಂಡಿದ್ರಿ. ಕಾರಣವನ್ನು ಕೊಟ್ಟು ಯಾವಾಗ ಶುರು ಮಾಡ್ತೀರಿ ಅನ್ನೋದನ್ನು ಕೂಡ ಸ್ಪಷ್ಟನೆ ಹೇಳಬೇಕು. ನೀವು ಉತ್ತರದಾಯಿಗಳು ಉತ್ತರ ಕೊಟ್ಟು ಮುಂದಕ್ಕೆ ಹೋಗ್ಬೇಕಾಗತ್ತೆ. ಆದಷ್ಟು ಬೇಗ ಈ ಇಂದಿರಾ ಕ್ಯಾಂಟೀನ್ ಶುರುವಾಗಲಿ. ಯಾಕಂದ್ರೆ ಕರ್ನಾಟಕ ನ್ಯೂಸ್ ಬೀಟ್ ಅದರ ಹಿಂದೆ ಬಿದ್ದಿದೆ ಅಂತಂದ್ರೆ ಇನ್ನು ಬೇಗನೆ ತ್ವರಿತಗತಿಯಲ್ಲಿ ಅದು ಚಾಲನೆ ಅಂತೂ ಸಿಗಲಿ ಅಂತ ಬೇಡೋಣ. ಹಸಿದವರು ಆದಷ್ಟು ಬೇಗ ಅನ್ನ ತಿನ್ನುವಾಗ ನಾವು ಕೂಡ ಶ್ರಮಿಸ್ತೀವಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.